ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಖಾಸಗಿ ಶಾಲೆಗಳ ಶುಲ್ಕ ಏರಿಕೆಯ ಕುರಿತು ನೀವು ಕೇಳಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರವನ್ನ ತಿಳಿಯೋಣ ಈ ವಿಡಿಯೋದಲ್ಲಿ. ಪೋಷಕರಿಗೆ ಇದು ಕಳವಳಕಾರಿ ಸುದ್ದಿಯಾಗಿದ್ದರೂ ಶಾಲಾ ಮಂಡಳಿಗಳು ತಮ್ಮದೇ ಆದ ಕಾರಣಗಳನ್ನು ನೀಡುತ್ತಿವೆ. ಶಾಲಾ ಶುಲ್ಕ ಏರಿಕೆಯ ಪ್ರಮುಖ ವಿವರಗಳನ್ನು ನೋಡುವುದಾದರೆ, ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ KAMS ಮತ್ತು ಇತರ ಸಂಸ್ಥೆಗಳು ಇತ್ತೀಚಿನ ಸಭೆಯ ಪ್ರಕಾರ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಶುಲ್ಕ ಹೆಚ್ಚಳ ಅನಿವಾರ್ಯ ಎಂದು ತಿಳಿಸಲಾಗಿದೆ. ಇನ್ನು ಶುಲ್ಕ ಏರಿಕೆಗೆ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ, ಸರ್ಕಾರಿ ನೌಕರರ ವೇತನ ಶ್ರೇಣಿ ಹೆಚ್ಚಾದಂತೆ ಖಾಸಗಿ ಶಾಲೆಗಳಲ್ಲೂ ನುರಿತ ಶಿಕ್ಷಕರನ್ನು ಉಳಿಸಿಕೊಳ್ಳಲು ಅವರ ವೇತನವನ್ನ 10% ಹೆಚ್ಚಿಸಬೇಕಾದ ಅನಿವಾರ್ಯತೆ ಇದೆ. ಇನ್ನು ವಿದ್ಯುತ್ ಬಿಲ್, ನೀರಿನ ತೆರಿಗೆ ಮತ್ತು ಶಾಲಾ ವಾಹನಗಳ ಇಂಧನಗಳ ಬೆಲೆ ಏರಿಕೆಯು ಶಾಲಾ ಬಜೆಟ್ ಮೇಲೆ ಪರಿಣಾಮ ಬೀರಿದೆ. ಸ್ಮಾರ್ಟ್ ಕ್ಲಾಸ್ ಮತ್ತು ಡಿಜಿಟಲ್ ಕಲಿಕಾ ಉಪಕರಣಗಳ ಅಪ್ಗ್ರೇಡ್ಗಾಗಿ ಹೆಚ್ಚಿನ ಹೂಡಿಕೆಯ ಅಗತ್ಯವಿದೆ ಎಂದು ಶಾಲೆಗಳು ವಾದಿಸುತ್ತಿವೆ. ಮತ್ತೆ ಸರ್ಕಾರದಿಂದ ಬರಬೇಕಾದ RTE ಬಾಕಿ ಹಣ ಸರಿಯಾದ ಸಮಯಕ್ಕೆ ಬಾರದ ಕಾರಣ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎನ್ನಲಾಗಿದೆ. ಇನ್ನು ನಿಯಮಗಳು ಏನು ಹೇಳುತ್ತವೆ ಎಂದು ನೋಡುವುದಾದರೆ, ಕರ್ನಾಟಕ ಶಿಕ್ಷಣ ಕಾಯ್ದೆಯ ಅನ್ವಯ ಶಾಲೆಗಳು ಮನಬಂದಂತೆ ಶುಲ್ಕ ಹೆಚ್ಚಿಸುವಂತಿಲ್ಲ. ಸಾಮಾನ್ಯವಾಗಿ ವಾರ್ಷಿಕವಾಗಿ ಗರಿಷ್ಠ 15% ಮಾತ್ರ ಶುಲ್ಕ ಹೆಚ್ಚಿಸಲು ಅವಕಾಶವಿದೆ. ಶುಲ್ಕ ಹೆಚ್ಚಿಸುವ ಮೊದಲು ಶಾಲಾ ಆಡಳಿತ ಮಂಡಳಿಯು ಪೋಷಕರು ಮತ್ತು ಶಿಕ್ಷಕರ ಸಂಘದ PTA ಸಭೆ ನಡೆಸಿ ಚರ್ಚಿಸಬೇಕು. ಹೆಚ್ಚುವರಿ ಶುಲ್ಕದ ವಿವರಗಳನ್ನು ಶಿಕ್ಷಣ ಇಲಾಖೆಯ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡುವುದು ಕಡ್ಡಾಯ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪೋಷಕರು ಶಾಲಾ ಶುಲ್ಕ ಏರಿಕೆಯು ಮಧ್ಯಮ ವರ್ಗದ ಕುಟುಂಬಗಳ ಬಜೆಟ್ ಅನ್ನು ಹದಗೆಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಶಿಕ್ಷಣ ಸಚಿವರು ಮಧ್ಯಪ್ರವೇಶಿಸಿ ಅನಗತ್ಯ ಶುಲ್ಕ ವಸೂಲಿ ಮಾಡುವ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೇಳಿಬರುತ್ತಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ, ಪ್ರತಿ ಶಾಲೆಯ ಮೂಲ ಸೌಕರ್ಯ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಈ ಶುಲ್ಕದ ಪ್ರಮಾಣ ಬದಲಾಗಬಹುದು. ನಿಮ್ಮ ಮಗುವಿನ ಶಾಲೆಯಲ್ಲಿ ಈ ಬಗ್ಗೆ ಅಧಿಕೃತ ನೋಟಿಸ್ ನೀಡಲಾಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ. ಸೊ ವೀಕ್ಷಕರೇ, ಇದಾಗಿತ್ತು ಖಾಸಗಿ ಶಾಲೆಗಳ ಶಾಲಾ ಶುಲ್ಕ ಏರಿಕೆಯ ಬಗ್ಗೆ ಸುದ್ದಿ ಮಾಹಿತಿ ಇದಾಗಿತ್ತು. ಒಟ್ಟಾರೆ ಶಾಲಾ ಶುಲ್ಕ ಏರಿಕೆಯಿಂದ ಮಧ್ಯಮ ಕುಟುಂಬದ ಪೋಷಕರಿಗೆ ಅಂತೂ ಇದು ತುಂಬಾನೇ ಕಷ್ಟಕರವಾಗುತ್ತದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಖಾಸಗಿ ಶಾಲೆಗಳ ಶುಲ್ಕವು ಎಷ್ಟಿರಬೇಕು ಎಂದು ಸಹ ತಿಳಿಸಿ. ಸೊ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು.